ತೊಡಗಿರ್ತಾನೆ. ಹಲವು ಪರಿಶ್ರಮಗಳ ನಂತರ ಆ ಕಾದಂಬರಿಯ ಮೊದಲನೇ ಭಾಗ ಅಂದರೆ ಫಸ್ಟ್ ವಾಲ್ಯೂಮ್ನ ಬರೆದು ಮುಗಿಸ್ತಾನೆ. ಅವನಿಗೆ ತುಂಬ ಖುಷಿ ಆಗುತ್ತೆ, ಕಾದಂಬರಿ ಚೆನ್ನಾಗಿ ಬಂದಿದೆ, ಒಂದು ಆತ್ಮತೃಪ್ತಿ ಇರುತ್ತೆ. ಕಾದಂಬರಿ ಏನೋ ಬರೆದಾಯಿತು, ನೆಕ್ಸ್ಟು ಇದನ್ನು ಪಬ್ಲಿಷ್ ಮಾಡಬೇಕು. ಈ ರೈಟರ್ಸ್ಗೆ ಬರೆಯೋದಕ್ಕಿಂತ ಬರೆದಾದ್ಮೇಲೆ ಅದನ್ನ ಪಬ್ಲಿಷ್ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಚಾಲೆಂಜ್. ಒಂದು ಒಳ್ಳೆ ಪುಸ್ತಕ ಬರೆದ್ರೆ ಮಾತ್ರ ಸಾಕಾಗ್ತಾರಲ್ಲ ಆಗಿನ ಕಾಲದಲ್ಲಿ, ಅದನ್ನು ಒಂದು ಒಳ್ಳೆ ಪಬ್ಲಿಕೇಶನ್ ಮೂಲಕ ಪಬ್ಲಿಷ್ ಮಾಡಿದ್ರೆ ಅದು ಜನರಿಗೆ ಸರಿಯಾಗಿ ರೀಚ್ ಆಗ್ತಾ ಇತ್ತು. ಸೊ ಈ ವ್ಯಕ್ತಿನೂ ಯೋಚನೆ ಮಾಡ್ತಾನೆ, ಇದನ್ನು ನಾವು ಒಂದು ಒಳ್ಳೆ ಪಬ್ಲಿಕೇಶನಿಂದ ಪಬ್ಲಿಷ್ ಮಾಡಿಸ್ಬೇಕು ಅಂತ. ಆಗ ಫ್ರಾನ್ಸ್ ದೇಶದಲ್ಲಿ ಫಾಸ್ಕ್ವಿಲ್ ಅನ್ನೋ ಒಂದು ಪಬ್ಲಿಕೇಶನ್ನು ತುಂಬ ಫೇಮಸ್ ಆಗಿರುತ್ತೆ. ಆಗಿನ ಕಾಲದಲ್ಲಿ ಫೇಮಸ್ ಆಗಿದ್ದಂಥ ಆಥರ್ಗಳಾದಂತಹ ಝೋಲಾ, ರೋಸ್ಟ್ಯಾಂಡ್ ಇಂತಹವರ ಕಾದಂಬರಿಗಳನ್ನೆಲ್ಲ ಅವರು ಪಬ್ಲಿಷ್ ಮಾಡಿರ್ತಾರೆ. ಸೊ ಈ ವ್ಯಕ್ತಿ